ಬಬ್ಬು ಏನಿದೆ? ಏನ? ಹಾವು ಬೇಕಾ? ಹಾವು ಬೇಕಾ? ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ವಿಜಯ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ಸುಮಾರು 10 ಗಂಟೆಯ ವ್ಲಾಗ್ ಇದು. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಗೆ ನಮ್ಮ ಅಜ್ಜಿ ನಮಗೆ ಅಂತ ಸೊಪ್ಪನ್ನ ತೊಗೊಂಬಂದಿದ್ರು. ಅದ್ರ ಜೊತೆ ನನ್ನ ಮಗ ಈ ರೀತಿಯಾಗಿ ಆಟ ಆಡ್ತಾ ಇದ್ದಾನೆ. ಸೊ ಸಪ್ಪನ್ನ ಸೋಸೋಣ ಅಂತ ಹೇಳಿಬಿಟ್ಟು ನಮ್ಮ ಅಜ್ಜಿ ಇವಾಗಲೇ ನಿಂಗೆ ಸೋಸ್ಕೊಡ್ತೀನಿ ಅಂತೇಳಿ ಸಪ್ಪನ್ನ ಸೋಸ್ತಾ ಇದ್ವಿ. ನಾನು ಮತ್ತು ನಮ್ಮ ಅಜ್ಜಿ ಇಬ್ಬರು ಕೂಡ. ಈ ಒಂದು ಗ್ಯಾಪಲ್ಲಿ ಒಂದು ಹಾವು ಬಂದುಬಿಟ್ಟಿತ್ತು. ಅದೆಂಥ ಹಾವು ಅಂತೀರಾ, ಸುಮಾರು ದೊಡ್ಡದಾಗಿತ್ತು. ಈ ಸೋಗಲಾಡೆ ನನಗೆ ಏನು ಮಾಡ್ತಾನೆ ಅಂದರೆ, ನಾನು ಯಾವ ಥರ ಮಾಡ್ತಾನೆ ಆ ಥರ ನಾಟಕ ಮಾಡಿಬಿಟ್ಟು ನನಗೊಂದು ಕೊಟ್ಟ ಅಂತ ಹೇಳಿದರೆ, ಒಬ್ಬ ದೇವ್ರೆ, ಇಂತಹ ಕಿಲಾಡಿ ಮಕ್ಕಳು ಎಲ್ಲರ ಮನೆಯಲ್ಲೂ ಇರ್ತಾರೆ. ಸೊ ನಮ್ಮ ಮನೆಯಲ್ಲೂ ಇದ್ದಾನೆ ಇಂಥವನೊಬ್ಬ. ಸುಮ್ಮನೆ ನಮ್ಮ ಥರನೇ ಇರೋದು, ಗೊತ್ತಿಲ್ದಂಗೆ ಹಾಕಿ ಹೋಗಿಬಿಡೋದು, ಆ ರೀತಿಯಾಗಿ ಮಾಡ್ತಿರ್ತಾನೆ. ಸಪ್ಪನ್ನ ಸೋಸುವಾಗ ತರಲೆ ಮಾಡ್ತಾಯಿದ್ದ ತುಂಬಾ. ಆ ಕಡೆ ಈ ಕಡೆ ಫೋನ್ನ ಬಂದು ನೋಡೋದು, ಬಗ್ಗಿ ಇದೇ ನೋಡಿ ನಮಗೆ ಸಪ್ಪಲ್ಲಿ ಸಿಕ್ಕಿರುವಂಥ ಒಂದು ಬಿಗ್ಗೆಸ್ಟ್ ಹಾವು ಅಂತ ಹೇಳ್ಬೋದು. ಏನು ವೀಕ್ಷಣೆ ಮಾಡಾವಂತಿ ಅದನ್ನೇ. ಈ ರೀತಿಯಾಗಿ ನನ್ನ ಮಗ ಅದ್ರ ಜೊತೆ ಆಟ ಆಡ್ತಾ ಇದ್ದ. ಬಬ್ಬು ಏನಿದೆ? ಏನ? ಹಾವು ಬೇಕಾ? ಹಾವು ಬೇಕಾ? ಎಲ್ಲಿ ಹೋಗ್ತು? ಏನಿದೆ ಬಬ್ಬು? ಹಾವ? ನನ್ನ ಕೈ ಮೇಲೆಲ್ಲ ಹೆಂಗೆ ಇರ್ಕೊಂಡು ಬರ ಅಂದತ್ತದೆ. ಎಲ್ಲ ಹಚ್ಚಿಲ್ಲ. ಈ ರೀತಿಯಾಗಿ ಆ ಹುಳದ ಜೊತೆ ಆಟ ಆಡ್ತಾ ಇದ್ರು. ಏನಿದು? ಹಾವಲ್ಲ, ಅದು ಹಾವಲ್ಲ. ಏನದು? ಬೇಕಾ? ನಿಂಗೆ ಬೇಕಾ? ಹೀಗೆ ನನ್ನ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಳ್ತಾ ತುಂಬಾ ಆ ಒಂದು ಹುಳದ ಜೊತೆ ನಾವು ಕೂಡ ಆಟ ಆಡಿಕೊಂಡು ಅದನ್ನು ತುಂಬ ರೇಗಿಸಿದ್ವಿ. ಆ್ಯಂಡ್ ಮತ್ತೆ ಅದನ್ನು ತಗೊಂಡೋಗಿ ನನ್ನ ಮಗ ಗಟರಲ್ಲಿ ಬಿಸಾಕಿ ಬಂದ. ಸೊ ಗಾಯ್ಸ್, ಇವತ್ತಿನ ಒಂದು ವ್ಲಾಗ್ ಇದಾಗಿತ್ತು. ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಮೋಸ್ಟ್ ರಿಕ್ವೆಸ್ಟೆಡ್, ಪ್ಲೀಸ್ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಒಂದು ಪ್ರೀತಿಯ ಒಂದು ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಮತ್ತೆ ಹೀಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ಅವಾಗವಾಗ ಖುಷಿಯಿಂದ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟ್ ಮೀ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹೀಗೆ ನಿಮ್ಮನ್ನು ಮನರಂಜಿಸ್ತಾ ಇರ್ತೀವಿ. ಹಳ್ಳಿಯ ಜೀವನದ ಶೈಲಿಗಳ ಬಗ್ಗೆ ನನ್ನ ಒಂದು ವಿಡಿಯೋಗಳಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ? ಬಾಯ್.